ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಪುತ್ತೂರಿಂದ ಸ್ವಲ್ಪ ದೂರ ಸೂಳ್ಯಕ್ಕೆ ಬಂದಿದ್ವಿ ಆಗಿತ್ತು. ಸೊ ಇಲ್ಲಿ ನಮಗೆ ಬಂದಾಗ ನಮಗೆ ಮಹೇಶ್ ಕುಮಾರ್ ಸರ್ ಅವ್ರದ್ದು ಕಾರ್ಯಕ್ರಮ ನೀವು ನೋಡಿರ್ತೀರ, ಎಣ್ಣೆ ತಾಳೆ ಬಗ್ಗೆ. ಅವ್ರ ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ಏನಪ್ಪ ಅಂದರೆ, ಅವ್ರ ಊರ ಪಕ್ಕದಲ್ಲೇ ವನಸಿರಿ ಫಾರ್ಮ್ಸ್ ಅಥವಾ ಸಾನಿಕಾ ನರ್ಸರಿ ಅಂತ ಅಂದ್ಕೊಂಡು ತುಂಬ ವಿದೇಶಿ ಹಣ್ಣುಗಳನ್ನು ಬಹಳಷ್ಟು ರೀತಿಯಲ್ಲಿ ಹಾಕಿರುವಂತಹ ಒಬ್ಬರು ನರ್ಸರಿಯವರಿದ್ದಾರೆ ಅಂತ ಹೇಳಿದ್ರು. ನಾವು ಮಹೇಶ್ ಕುಮಾರ್ ಸರ್ ಹೇಳಿದ್ವಿ, ಸರ್ ಆ ನರ್ಸರಿಯವರು ರೈತರಿಗೆ ಸುಮ್ಮನೆ ವಿದೇಶಿ ಹಣ್ಣಿನ ಗಿಡಗಳು ಅಂತ ಅಂದ್ಕೊಂಡು ಗಿಡ ಮರ ನಮಗೆ ಬೇಡ ಅಂತ ಅಂದ್ಕೊಂಡ್ರು. ಅವಾಗ ಮಹೇಶ್ ಕುಮಾರ್ ಸರ್ ಹೇಳಿದ್ರು, ಸರ್ ಆ ಥರದವರಲ್ಲ ಇವರು, ಒಂದೋ ಎರಡು ಗಿಡಗಳನ್ನಷ್ಟೇ ತಗೊಂಡೋಗಿ ನೀಡಿ ಅಂತ ಹೇಳೋರು. ಜೊತೆಗೆ ಇವ್ರದ್ದು ಒಂದು ಹವ್ಯಾಸವಾಗಿ ಯಾವ್ಯಾವ ವಿದೇಶಿ ಹಣ್ಣುಗಳು ಬರ್ತವೆ ಅಂತ ನೋಡೋಣ ಅಂತ ತಂದು ಹಾಕಿದ್ದಾರೆ ಅಂತ ಅಂದ್ಕೊಂಡು, ಅದಕ್ಕೋಸ್ಕರ ಮಹೇಶ್ ಕುಮಾರ್ ಸರ್ ಅವರಿಂದ ಮೂಲಕ ನಾವು ದೇವಿ ಪ್ರಸಾದ್ ಸರ್ ಅವರನ್ನು ಸಂಪರ್ಕಿಸಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಖ್ಯವಾಗಿ ಸಾನಿಕಾ ನರ್ಸರಿ. ಸೊ ಈ ನರ್ಸರಿ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು, ಇಲ್ಲಿ ನಾವು ನೋಡ್ತಾ ಇರೋದು ಹೆಂಗಪ್ಪ, ನಮಗೆ ಹೆಸರೇ ಗೊತ್ತಿಲ್ಲ, ಕಂಡು ಗೊತ್ತಿಲ್ಲದೆ ಇರುವಂಥ ಹಲವಾರು ವಿದೇಶಿ ಹಣ್ಣಿನ ಗಿಡಗಳು ಇದ್ದಾವೆ, ವಿದೇಶಿ ಹಣ್ಣಿನ ಮರಗಳು ಇದ್ದಾವೆ. ಅದನ್ನು ಗಿಡಗಳ ಬಗ್ಗೆ ಮೊದಲಿಗೆ ಸಾನಿಕಾ ನರ್ಸರಿ ಬಗ್ಗೆ ಇವತ್ತಿನ ಕಂತಲ್ಲಿ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಾವು ಹೀಗೆ ಪುತ್ತೂರು ಹತ್ರ ಬಂದು ಹಲವಾರು ರೈತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲೇ ಒಬ್ಬರು ಅತ್ಯುತ್ತಮವಾಗಿ ವಿದೇಶಿ ಹಣ್ಣುಗಳನ್ನು ನರ್ಸರಿ ಮಾಡಿದವರು, ಜೊತೆಗೆ ವಿದೇಶಿ ಹಣ್ಣುಗಳನ್ನು ಅವರೇ ಬೆಳೆಸಿ, ಈಗ ನಮಗೆ ಮಹೇಶ್ ಸರ್ ಹೇಳ್ತಿದ್ರು ಹೇಗಪ್ಪ ಅಂತಂದರೆ, ಯಾರೊಬ್ಬರು ಗಿಡ ಬಂದು ಈ ಹಣ್ಣು ಹೆಂಗೆ ಬರುತ್ತೆ ಅಂತಂದ್ರೆ ಅವ್ರ ತೋಟಕ್ಕೆ ತಗೊಂಡೋಗಿ ಹಿಂಗಿರುತ್ತೆ ನೋಡಿ ಅಂತ ತೋರಿಸೋರು ಅಂತ ಅಂದ್ಕೊಂಡು, ಸೊ ಈ ಹಣ್ಣನ್ನು ಇಲ್ಲಿ ಬೆಳೆಸಬಹುದು ಅಂತ ತೋರಿಸಿ, ಬೇಕಾದ್ರೆ ನಿಮಗೆ ಗಿಡವನ್ನು ಕೂಡ ನಾನೇ ಕೊಡ್ತೀನಿ ಅಂತ ಅವರೊಬ್ಬರು ಇದ್ದಾರೆ ಅಂತ ಅಂದ್ಕೊಂಡು. ಸೊ ನಮಗೂ ವಿದೇಶಿ ಹಣ್ಣುಗಳು ಇತ್ತೀಚೆಗೆ ಬಹಳ ರೈತರ ನಡುವೆ ಪ್ರಸಿದ್ಧವಾಗ್ತಾ ಇದೆ. ತೋಟಗಳನ್ನೇ ಮಾಡ್ತಾ ಇರೋರು ಇದ್ದಾರೆ. ಇನ್ನೂ ಬಹಳಷ್ಟು ಜನ ಹೇಗಪ್ಪ ಅಂತಂದರೆ ಹವ್ಯಾಸಕ್ಕೆ ಒಂದು 10-20 ಗಿಡಗಳನ್ನ ನೆಡೋ ತುಂಬ ಮಂದಿ ಇದ್ದಾರೆ. ಸೊ ಆ ರೀತಿ ವಿದೇಶಿ ಹಣ್ಣುಗಳಿದ್ದಾಗ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಕ್ಕೆ, ಯಾವ್ಯಾವ ಹಣ್ಣುಗಳಿದ್ದಾವೆ ಅಂತ ಲೀಸ್ಟ್ ಮಾಡೋಕ್ಕೆ ನಮಗೊಂದಿಷ್ಟು ಕಷ್ಟ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ತೊಗೊಳೋಣ ಅಂತ ಬಂದ್ವಿ. ಸರ್ ಮೊದಲಿಗೆ ಕೇಳೋದಾದರೆ, ನೀವು ನಿಮ್ಮ ಕೃಷಿಯಲ್ಲಿ ಜಮೀನಲ್ಲಿ ನೀವು ಏನೇನ ಬೆಳೀತಿದ್ರಿ ಮುಂಚೆ, ಹೇಗೆ ಅಂತ ಸರ್? ಸರ್ ನಾವು ನಿಜವಾಗಿ ಮುಂಚೆ ಸಾಂಪ್ರದಾಯಿಕವಾಗಿ ಅಪ್ಪ ಎಂತ ಮಾಡ್ತಿದ್ರು ಅಂತ ಹೇಳಿದರೆ, ಅಡಿಕೆ, ರಬ್ಬರ್, ಕೊಕ್ಕೋ, ಪೆಪ್ಪರ್, ಸರ್ ತೆಂಗಿನಕಾಯಿ ಎಲ್ಲ ಮಾಮೂಲಾಗಿ ಮಾಡ್ತಾಯಿದ್ರು. ಅದರ ಜೊತೆಗೆ ಒಂದಷ್ಟು ಸ್ವಲ್ಪ ಹಾಬಿ ಇತ್ತು. ಇದು ಎಂತ ಹೇಳಿದರೆ, ಕೆಲವೊಂದು ಹಣ್ಣಿನ ಗಿಡಗಳು ಅದು ಇದು ಮಾಡೋದು, ಆ ಥರ ಸ್ವಲ್ಪ ಗ್ರಾಫ್ಟಿಂಗ್ ಮಾಡ್ತಿದ್ರು ಅಪ್ಪ. ಅಂದರೆ ಅವರ ಹಾಬಿಯಾಗಿ ಮಾಡ್ತಿದ್ರು. ಇಲ್ಲಿಗೆ ಹತ್ತಿರದಲ್ಲಿ ಕಾಣ್ತುಂಟು ಈ ಮಾವಿನ ಮರವನ್ನು ಬೇರೆಯವರ ಇನ್ನೊಂದು ಇದು ನಮ್ಮ ನೆಂಟರ ಮನೆಯಿಂದ ಒಳ್ಳೆ ಮಾವು ಅಂತೇಳಿ ಅವರೇ ಗ್ರಾಫ್ಟಿಂಗ್ ಮಾಡಿಕೊಂಡು ತಗೊಂಡು ಬಂದು ನೆಟ್ಟಿದ್ದು. ಇದು ಇಷ್ಟು ದೊಡ್ಡದಾಗಿದೆ, ತುಂಬ ಹಳೆ ಮರ. ಹಾಗೆ ಅದೇ ಹಾಬಿ ಕಂಟಿನ್ಯೂಷನ್ ಆಗಿ ನಮಗೆ ಸ್ವಲ್ಪ ಹಣ್ಣಿನ ಗಿಡಗಳನ್ನ ಹಾಕುವಂತ ಹುಚ್ಚು ಬಂತು. ಆ ಥರ ಸ್ವಲ್ಪ ಹಣ್ಣಿನ ಗಿಡಗಳನ್ನ ಹಾಕಿದೆವು. ಅದರಲ್ಲಿ ಕೆಲವೆಲ್ಲ ಫ್ರೂಟು ಬಂತು, ಕೆಲವೆಲ್ಲ ಬರುದಿಲ್ಲ, ಏನೆಲ್ಲ ಆಗ್ತಾ ಇರ್ತದೆ. ನಮಗೆ ಅದು ಎಲ್ಲ ವೆದರ್ಗೆ ಸೂಟೇಬಲ್ ಆಗುದಿಲ್ಲ. ಅದನ್ನ ನೋಡೋಕೆ ನೀವು ಯಾವ್ದು ಸೂಟೇಬಲ್ ಆಗ್ತದೆ ಯಾವುದಿಲ್ಲ ನೋಡ್ಕೊಂಡು ಮಾಡೋಕೆ. ಹಾಗೆ ಸ್ವಲ್ಪ ಹಣ್ಣಿನ ಗಿಡಗಳಾಗುವಾಗ ನಮ್ಮಲ್ಲಿಗೆ ಸ್ವಲ್ಪ ಜನರು ಬರಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವರೆಲ್ಲ ನೋಡಕ್ಕೆ ಅಂತೇಳಿ ಬರಕ್ಕೆ, ಕೆಲವರು ನಮ್ಮ ಹಾಗೆ ಹಾಬಿಯಲ್ಲಿರೋ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಇದು ಹಣ್ಣಿನ ಗಿಡ ಇಲ್ಲಿ ತಕೊಂಡ್ರೆ ಅದು ಇದು ಅಂತೇಳಿ ಹಾಗೆ ಆಟೋಮೆಟಿಕ್ ಆಗಿ ನಾವು ಹಣ್ಣಿನ ಗಿಡದ ಇದಕ್ಕೆ ನರ್ಸರಿಗೂ ಕೂಡ ಹೌದು ನರ್ಸರಿಗೆ ಎಂಟರ್ ಆದೆವು. ಅದೇ ತರ ನಮ್ಮಲ್ಲಿ ಮದರ್ ಪ್ಲಾಂಟ್ಸ್ ಇರೋ ಕಾರಣ ನಮ್ದೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಆಟೋಮೆಟಿಕ್ ನರ್ಸರಿ ಮಾಡ್ಲೇಬೇಕಾಯ್ತು. ಅಂದ್ರೆ ಈಗ ನಮಗೆ ಹೊಸ ಹಣ್ಣಿನ ಗಿಡಗಳನ್ನು ತಗೊಂಡು ಬರ್ಲಿಕ್ಕೆ ಸ್ವಲ್ಪ ಹಣ ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಮಾರಿ ಅದನ್ನು ಹಣ ತರ ಆ ತರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಓಕೆ ಸರ್, ಈಗ ನೋಡಿದ್ರೆ ಫಸ್ಟ್ ನಿಮ್ಮ ತೋಟದಲ್ಲಿ ಯಾವ್ಯಾವ ಹಣ್ಣಿನ ಗಿಡಗಳು ಬಂದವು, ಹೇಗೆ ಅಂತ ಮೊದಲು ಶುರು ಮಾಡಿದ್ದು ಯಾವ ಹಣ್ಣುಗಳಿಂದ? ಹೇಗೆ ಮೊದಲು ಕೆಲವು ಅಬಿಯು ಮೊದಲು ಫಸ್ಟಿಗೆ ಎಂತ ಮಾಡ್ತಿದ್ದು ಅಂತ ಹೇಳಿದ್ರೆ, ಇದೆಲ್ಲ ಯಾವ್ದು ಮಾವಿನ ಗಿಡಗಳೆಲ್ಲ ಹೆಚ್ಚಿರ್ತಿತ್ತು, ಮಾವಿನ ಗಿಡಗಳು. ಅದು ನಮ್ಮಲ್ಲಿ ಇಲ್ಲಿ ಮಳೆಯ ಕಾರಣದಿಂದ ಮಾವಿನ ಗಿಡಗಳು ಅಷ್ಟೊಂದು ನಮಗೆ ಸೂಟೇಬಲ್ ಇಲ್ಲಿಗಲ್ಲ. ಯಾವ ಕಾಡದ ಮುಂಚೆಯಿಂದ ಇರುವಂತ ದೊಡ್ಡ ದೊಡ್ಡ ಮರಗಳು ಇದಾವೆ, ಆದ್ರೆ ಚೆನ್ನಾಗಿ ಬರುದಿಲ್ಲ. ಬ್ಯಾಂಗ್ಳೂರ್ ಸೈಡ್ ಅಲ್ಲೆಲ್ಲ ಬಂದಾಗಿ, ಬ್ಯಾಂಗ್ಳೂರ್ ತುಮಕೂರು ಸೈಡ್ ಎಲ್ಲ ಬಂದಾಗಿ ನಮಗೆ ಮಾವಿನ ಗಿಡಗಳು ಒಳ್ಳೆ ಈಲ್ಡಿಂಗ್ ಕೊಡಲ್ಲ. ಆ ಸೈಡ್ ಒಳ್ಳೆ ಈಲ್ಡಿಂಗ್ ಕೊಡುತ್ತೆ, ಈಲ್ಡಿಂಗ್ ಕೊಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಮ್ಮಲ್ಲಿ ಮಳೆಯಿಂದಾಗಿ ಸ್ವಲ್ಪ ಹುಳಿ ಹೆಚ್ಚಾಗಿ ಬರುತ್ತೆ. ಹಾಗೆ ಮತ್ತೆ ಉಳಿದ ಹಣ್ಣುಗಳನ್ನು ಅದು ಇದು ಅಂತೇಳಿ ತಗೊಂಡು ಬಂದು ಹಾಕ್ತಾ ಇದ್ದೇವೆ. ಸಿಕ್ಕಿದ ಹಣ್ಣಿನ ಗಿಡ, ಯಾವ್ದು ಹಣ್ಣಿನ ಗಿಡ ಅಂತಿಲ್ಲ, ಸಿಕ್ಕಿದ ಹಣ್ಣಿನ ಗಿಡವನ್ನೆಲ್ಲ ತಂದು ಹಾಕೋದು. ಕೆಲವೊಂದು ಫ್ರೂಟ್ ಕೊಡುತ್ತೆ. ಇವಾಗ ಪ್ರೆಸೆಂಟ್ ಆಗಿ ಸುಮಾರು 1,000 ಅಂದಾಜು 850 to 1,000 ವೆರೈಟೀಸ್ ಇದೆ ನಮ್ಮ ಹಣ್ಣುಗಳು ಬರುವಂತಲ್ಲಿ. ಒಂದು 350 ವೆರೈಟೀಸ್ ಇದೆ, 350 ವೆರೈಟೀಸ್ ಇದೆ. ಅಂದ್ರೆ ಈಗ ಮಾವಲ್ಲಿ ನಂತರ ಒಂದು 50 ವೆರೈಟಿ ಇದೆ. ಸೊ ಎಲ್ಲಾ ರೀತಿಯ ಹಣ್ಣುಗಳನ್ನ ಎಲ್ಲವನ್ನು ತಂದು ನೀವು ಹಾಕೋಕೆ ಶುರು ಮಾಡಿ. ಯಾವಾಗ ಅಂದ್ರೆ ಎಷ್ಟು ವರ್ಷದ ಹಿಂದಿನ ವಾತ್ಸವ ಇದೆ? ಹಿಂಗೆ ಇದು ಸುಮಾರು ಒಂದು
ಅಂದರೆ ಹಾಬಿ ಕಲೆಕ್ಷನ್ ಸ್ವಲ್ಪ ಹೆಚ್ಚು ವರ್ಷದಿಂದಲೇ ಇತ್ತು. ಸರಿಯಾಗಿ ನಮ್ಮ ಇದು ಸ್ಟಾರ್ಟ್ ಆಗಿ ನರ್ಸರಿ ಸ್ಟಾರ್ಟ್ ಆಗಿ ಒಂದು 6-7 ವರ್ಷ ಆಯ್ತು. 6-7 ವರ್ಷಗಳಿಂದ ನರ್ಸರಿ ಸ್ಟಾರ್ಟ್ ಆಗಿ ನರ್ಸರಿಗಳನ್ನು ಕೂಡ ಮಾಡ್ತಾ ಇದ್ದೀರಾ? ಹೌದು. ಮತ್ತು ಹಣ್ಣಿನ ತೋಟಕ್ಕೆ ಅಂತೇಳಿ ಒಂದು ಸಪರೇಟ್ ಜಾಗ ಇಟ್ಟು ಸಹ ಹಣ್ಣಿನ ತೋಟಕ್ಕೆ ಅಂತೇಳಿ ಒಂದು ಸಪರೇಟ್ ಜಾಗ ಇಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೆ ಆದ ಕಾರಣ ಫ್ರೂಟಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮುಂಚೆ ತಂದ ಗಿಡಗಳನ್ನ ತೋಟದೊಳಗೆ ಆಚೆ ಈಚೆ ಎಲ್ಲ ಹಾಕ್ತಾ ಇದ್ದೀವಿ. ಅದು ಸರಿಗಟ್ಟಿ ಈಲ್ಡಿಂಗ್ ಕೊಡ್ತಿರ್ಲಿಲ್ಲ. ಅಂದ್ರೆ ನೀವು ಅಲ್ಲಿ ಅಂದ್ರೆ ತೋಟದ ಬೆಳೆಗಳನ್ನು ಮುಖ್ಯವಾಗಿ ನೋಡ್ಕೊಂತಿದ್ರಿ, ಹಣ್ಣಿನ ಬೆಳೆಗಳು ಸುಮ್ಮನೆ ಹೆಂಗೆ ತಗೊಂಡು ಇದು ಹಾಬಿಯಾಗಿ ಇದಾಗಿದ್ದು ಇದಕ್ಕೆ ಆಗಿ ಬಂತಷ್ಟೇ. ಸರ್, ಈಗ ನಾನು ನಿಮ್ಮದು ಇಷ್ಟು ವರ್ಷ ತನಕ ಮಾಡ್ತಿರೋದಕ್ಕೆ ಕೇಳ್ತಾ ಇರೋದು, ಈಗ ವಿದೇಶಿ ಹಣ್ಣಿನ ಬೆಳೆಗಳ ಬಗ್ಗೆ ರೈತರಿಗೆ ಆಸಕ್ತಿ ಮುಟ್ಟಕ್ಕೆ ಕಾರಣ ಏನು ಸರ್ ಮುಖ್ಯವಾಗಿ ಅಂತ? ಹೇಗೆ ಯಾಕೆ ಹುಟ್ಟಿತು ಈ ಆಸಕ್ತಿಗಳು ಇಷ್ಟೊಂದು ಬಂದಿದೆ, ಯಾಕೆ ಹೇಗೆ ಅಂತ? ನನ್ನೊಂದು ಓವರಾಲ್ ಅನಿಸಿಕೆ ಒಂದು ಹೇಳಿದ್ದು, ಅಂದರೆ ಇದೀಗ ಹೊಸ ಪ್ರಶ್ನೆ ನನಗೆ ಇದೊಂದೀಗ ಹಾಗೆ ಇಷ್ಟಾಗಿ ಈ ಪ್ರಶ್ನೆ ಯಾರು ಕೇಳಲಿಲ್ಲ ಸರ್. ಮೋಸ್ಟ್ಲಿ ವಿದೇಶಿ ಹಣ್ಣುಗಳಲ್ಲಿ ಫಸ್ಟ್ ಸರಿಯಾಗಿ ಜೋರಾಗಿ ಎಂಟ್ರಿ ಕೊಟ್ಟಿದ್ದು ಅಂತ ಹೇಳಿದರೆ ರಂಬುಟಾನ್ ಅಂತ ಹೇಳ್ಬೋದು. ನಿಮಗೆ ಸಹ ಗೊತ್ತಿದೆ. ಅದು ಸ್ವಲ್ಪ ನಮ್ಮ ಏರಿಯಾದಲ್ಲಿ ಆಗುವ ಕಾರಣ ಅಂದರೆ ಅದು ಆ್ಯಕ್ಚುಲಿ ತುಮಕೂರು ಸೈಡೆಲ್ಲ ಸ್ವಲ್ಪ ಕಷ್ಟ ಬರೋದು, ಅಷ್ಟೊಂದು ಈಲ್ಡಿಂಗ್ ಬರಲ್ಲ. ನಮ್ಮಲ್ಲಿ ಬಂದಷ್ಟು ಈಲ್ಡಿಂಗ್ ಬರಲ್ಲ. ಅಲ್ಲಿ ನಮ್ಮಲ್ಲಿ ಇಲ್ಲಿ ಭರ್ಜರಿ ಈಲ್ಡಿಂಗ್ ಚೆನ್ನಾಗಿ ಬರ್ತಾ ಉಂಟದು. ಅದಕ್ಕೋಸ್ಕರ ಕೆಲವು ರೈತರು ಅದನ್ನ ಯಾಕೆ ಸ್ವಲ್ಪ ಫಸ್ಟಿಗೆ ಎಂತ ಮಾಡಿದ್ರೆ ಎಲ್ಲರೂ ಒಂದೊಂದು ಗಿಡ 2 ಗಿಡ 5 ಗಿಡ ಹಚ್ಕೊಂಡ್ರು. ಹಚ್ಕೊಂಡು ಒಳ್ಳೆ ಈಲ್ಡಿಂಗ್ ಸ್ಟಾರ್ಟ್ ಆಯಿತು. ಒಳ್ಳೆ ಟೇಸ್ಟ್ ಹಣ್ಣು, ಒಳ್ಳೆ ಮಾರ್ಕೆಟಿಂಗ್ ಸಣ್ಣ ಪುಟ್ಟ. ಈಗ ನಮ್ಮ ಮನೆಯಲ್ಲಿ ಹೆಚ್ಚಾದಂತ ತಗೊಂಡೋಗಿ ಶಾಪಿಗೆ ಮಾರಕ್ಕೆ ಶುರು ಮಾಡಿದ್ರು. ಶಾಪಲ್ಲಿ ಫಾಸ್ಟ್ ಖಾಲಿ ಆಗಕ್ಕೆ ಸ್ಟಾರ್ಟ್ ಆಯ್ತು ಅದು. ಆ ಥರ ಕೆಲವು ರೈತರೆಲ್ಲ ಎಕರೆಗಟ್ಟಲೆಯಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಸ್ವಲ್ಪ ಭರ್ಜರಿ ಎಂಟ್ರಿ ಕೊಟ್ಟಾಗಿ ಬಂತದ್ದು ರಂಬುಟಾನ್ ಒಂದು ಜೋರ. ಅದು ರಂಬುಟಾನ್ ನೋಡ್ಕೊಂಡು ಇನ್ನೂ ಇನ್ಯಾವ ಹಣ್ಣು ಅಂತೇಳಿ ಅದೇ ತರ ಒಂದು ಹೋಯ್ತು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಅಂದ್ರೆ ಮಾರುಕಟ್ಟೆಯಲ್ಲಿ ಆ ರೀತಿ ಬೇಡಿಕೆನೂ ಬಂತು, ರೈತರಿಗೆ ಆವಾಗ ಆಸಕ್ತಿ ಒಟ್ಟಿಗೆ ಬಂತು. ಎರಡು ತಿನ್ನಕ್ಕೆ ಸಹ ಸೂಪರ್ ಹಣ್ಣು ಅದು ರಂಬುಟಾನ್, ಎರಡು ಮಾತೇ ಇಲ್ಲ. ಆಮೇಲೆ ಕೆಲವೊಂದಿಷ್ಟು ಬಹಳಷ್ಟು ವಿದೇಶಿ ಹಣ್ಣುಗಳದ್ದು ಟೇಸ್ಟ್ ವಿಭಿನ್ನ. ನಾವು ನೋಡಿರೋ ಹಣ್ಣುಗಳಿಗಿಂತ ವಿಭಿನ್ನ ಆಗಿರೋದು, ನೋಡೋದಕ್ಕಿರಬಹುದು, ಟೇಸ್ಟ್ ಸಹಿತ ಇರೋದಕ್ಕೂ ಅದಕ್ಕೂ ಸಹಿತ ಒಳ್ಳೆ ಬೇಡಿಕೆಗಳು ಬಂದಿದೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಈಗ ನೋಡಿದ್ರೆ ಅತಿ ಹೆಚ್ಚು ಜನರ ನಡುವೆ ಜನಪ್ರಿಯವಾಗಿರುವಂತಹ ಯಾವ್ಯಾವ ವಿದೇಶಿ ಹಣ್ಣುಗಳು ನಿಮ್ಮ ತೋಟದಲ್ಲಿದ್ದಾವೆ? ಹೇಗೆ? ಅತಿ ಹೆಚ್ಚು ಸರ್ ರಂಬುಟಾನ್ ಸರ್, ಡ್ರ್ಯಾಗನ್ ಫ್ರೂಟ್ ಇದ್ದು ನಮ್ದು ಇನ್ನೊಂದು ಫಾರ್ಮ್ ಇದೆ ನಮ್ಮ ಹತ್ರ.
ಇನ್ನೊಂದು ಫಾರ್ಮಲ್ಲಿ ಡ್ರ್ಯಾಗನ್ ಫ್ರೂಟ್ ಸಾಧಾರಣ ಒಂದು 2002ನೇ ಇಸ್ವಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತು ನಮ್ಮ ಹತ್ರ, ಫ್ರೂಟ್ ಇತ್ತು ಆಗ ತಿನ್ನಕ್ಕೆ ನಮ್ಮ ಫಾರ್ಮಲ್ಲಿ. ರಂಬುಟಾನ್ ಬಂದುಬಿಟ್ಟು ಸಹ ಹಾಗೆ ಒಂದು 2000ನೇ ಇಸ್ವಿಯಲ್ಲಿ ರಂಬುಟಾನ್ ಸಹ ಆಗ್ತಿತ್ತು ಸರ್. 97ರಲ್ಲಿ ಗಿಡ ತಂದು ನೆಟ್ಟು 2000ನೇ ಇಸ್ವಿಯಲ್ಲಿ ರಂಬುಟಾನ್ ಆಗ್ತಿತ್ತು ಸಾಧಾರಣ, ಹಾಗೇನೆ ಬಂತು ಸರ್. ಅದರ ಜೊತೆಗೆ ಸರ್ ಈಗ ಪ್ರೆಸೆಂಟ್ ಈಗ ಹೊಸ ಹೊಸ ಹಣ್ಣುಗಳು ಬಂದಿದೆ. ಅಬಿಯು ಅಂತೇಳಿ ಬಂದಿದೆ, ಚಿಕ್ಕ ಥರದ ಹಣ್ಣು, ಅದು ಯೆಲ್ಲೋ ಕಲರ್ ಇದೆ, ಮತ್ತೆ ತೋರಿಸ್ತೀನಿ ಮತ್ತೆ. ಯೆಲ್ಲೋ ಕಲರ್ ಹಣ್ಣು ಅದು ಬಂದು ತಿನ್ನಕ್ಕೆ ಸಹ ಒಳ್ಳೆ ಫ್ಲೇವರ್ ಇದೆ, ಚೆನ್ನಾಗಿದೆ. ಅದು ಸಹ ಈ ಸಲ ಮಾರ್ಕೆಟಿಗೆ ಬಂತು. ಅದನ್ನು ಹೊರತುಪಡಿಸಿ ಇದ್ರೆ ಸರ್ ಮಟೋವಾ ಅಂತೇಳಿ ಒಂದು ಹೊಸ ವೆರೈಟಿಗಳು ಸರ್. ಮಟೋವಾ ಸಹ ಬಂತು. ಮಟೋವಾ ನಿಮಗೆ ರಂಬುಟನ್ನ ಟೇಸ್ಟೇ ಹತ್ರ ಮುಟ್ಟ ಟೇಸ್ಟೇ ಕೊಡುತ್ತೆ. ಸ್ವಲ್ಪ ಎತ್ತರದ ಮರದಲ್ಲಿ ತುಂಬ ಫುಲ್ ಗೊಂಚಲಾಗಿ ಬರುತ್ತೆ. ಅದು ಇದಕ್ಕೆ ಬಂತು ಮಾರ್ಕೆಟಿಗೆ ಇನ್ನೀಗ ಬರುತ್ತೆ ಇವಾಗ ಪ್ರೆಸೆಂಟ್. ಅದು ಇದರಲ್ಲಿ ಇದೆ ಆ ಥರ. ಮತ್ತು ಲಾಂಗಾನುಗಳು ಇಲ್ಲಿ ನಮ್ಮಲ್ಲಿ ಆಗುತ್ತೆ, ಇಳಿಯುತ್ತೆ. ಸೀಬೆಕಾಯಲ್ಲಿ ವಿದೌಟ್ ಸೀಡ್ಸ್ ಬಂತು. ಮತ್ತು ಸರ್ ಸ್ವಲ್ಪ ಜೋರಾಗಿ ಎಂಟ್ರಿ ಅಂದರೆ ಸ್ವಲ್ಪ ಹೆಚ್ಚು ಸೇಲ್ ಆಗುವ ಗಿಡಗಳು ಹಲಸಿನ ಹಣ್ಣುಗಳಲ್ಲಿ. ಬೇರೆ ಬೇರೆ ತಳಿ ಸರ್ ಒಂದೇ ವರ್ಷದಲ್ಲಿ ಈಲ್ಡಿಂಗ್ ಕೊಡುವಂಥ ಹಲಸಿನ ಗಿಡಗಳು, 1.5 ವರ್ಷ ಮ್ಯಾಕ್ಸಿಮಮ್ 18 months ಅದರಲ್ಲಿ ಈಲ್ಡಿಂಗ್ ಆಗುವಂಥ ಹಲಸಿನ ಗಿಡಗಳು. ಅದು ಸ್ವಲ್ಪ ಒಳ್ಳೆ ಪ್ರಚಾರಕ್ಕೆ ಬಂತು. ಅಂದರೆ ಈಗ ಎಲ್ರಿಗೆ ಹಲಸಿನ ಮರ ಅಂತ ಹೇಳಿದರೆ ಲೇಟಾಗಿ ಫ್ರೂಟಿಂಗ್ ಕೊಡುತ್ತೆ ನಿಮಗೆ, ಒಂದು 5 ವರ್ಷ 6 ವರ್ಷ ಬೇಕು. ಆಗ ಯಾರು ಸಹ ರೈತರಿಗೆ ನೆಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾವುದೇ ಒಂದು ರೈತರು ಅಂತಲ್ಲ, ಒಂದು ಹಣ್ಣಿನ ಗಿಡ ನೆಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೊತ್ತೆ. ಈಗ ಒಂದೇ ವರ್ಷ 1.5 ವರ್ಷದಲ್ಲಿ ಫ್ರೂಟ್ ಕೊಡುತ್ತೆ ಅಂದರೆ ಎಲ್ಲರೂ ಸಹ ಇಂಟ್ರೆಸ್ಟೆಡ್ ಫುಲ್ ಆ ಥರ ಆಗುತ್ತೆ ನಮಗೆ. ಹಾಗೆ ಅದು ಹಲಸಿನ ಗಿಡ ಸ್ವಲ್ಪ ಹೆಚ್ಚು ಸೇಲ್ ಆಯಿತು. ಹಾಗೆ ಅದನ್ನು ಹೊರತುಪಡಿಸಿ ಸರ್ ಬಟರ್ ಫ್ರೂಟಲ್ಲಿ ಬೀಜ ಇಲ್ಲದ್ದು ಸರ್, ಬೀಜ ಇಲ್ಲದ ಬಟರ್ ಫ್ರೂಟ್ಗಳು ಬಂದಿದೆ. ಬೀಜ ಇಲ್ಲದ ಬಟರ್ ಫ್ರೂಟ್ಗಳು ಬಂಚಾಗಿ ಆಗುತ್ತೆ ನಮಗೆ ಇಲ್ಲಿ, ತುಂಬಾ ಆಗುತ್ತೆ ಅಂತ ಬಟರ್ ಫ್ರೂಟ್ಗಳು ಬಂತು ಸರ್. ಈಗ ಅಂದ್ರೆ ಇಷ್ಟೆಲ್ಲ ಇದಾವೆ, ಇದರಲ್ಲಿ ಕೆಲವೊಂದಿಷ್ಟನ್ನ ತೋಟದ ಮಧ್ಯ ನೆಡಬಹುದು. ಅಂದ್ರೆ ಅವರಿಗೆ ನೆರಳು ಬೇಕು, ಇಲ್ಲ ನೆರಳಿದ್ರು ಸಹಿಸ್ಕೊಂಡು ಬೆಳೆಯುತ್ತೆ. ಇನ್ನು ಕೆಲವನ್ನ ಓಪನ್ ಅಲ್ಲೇ ಬೆಳಿಬೇಕು. ಸೊ ಆ ರೀತಿ ಯಾವ್ಯಾವ ಹಣ್ಣುಗಳನ್ನ ಓಪನ್ ಅಲ್ಲಿ ಬೆಳೆದು ಸೂಕ್ತ, ಯಾವ್ಯಾವ ಹಣ್ಣುಗಳನ್ನ ತೋಟದ ನಡುವೆ ಬೆಳೆದು ಸೂಕ್ತ? ಯಾಕಂದ್ರೆ ಇದು ರೈತರಿಗೆ ಬಹಳ ಹೌದು ಸರ್. ಇದು ನಮ್ಮ ಭಾಗದಲ್ಲಿ, ನಮ್ದಂದ್ರೆ ಈ ಸೈಡ್ ಅಂದ್ರೆ ಕರಾವಳಿ ಭಾಗ ಅಂತ ಹೇಳ್ತೀವಿ. ನಾನು ಆಲ್ರೆಡಿ ಹೇಳಿದೆ ನಿಮ್ದು ಆಲ್ರೆಡಿ ಮಂಗಳೂರು ದಕ್ಷಿಣ ಕನ್ನಡ ಅಂತ. ನಮ್ಮ ಭಾಗದಲ್ಲಿ ಹೆಚ್ಚಿನ ಹಣ್ಣುಗಳನ್ನು ಹೊರಗಡೆ ನೆಡಬೇಕು. ಮ್ಯಾಂಗೋಸ್ಟಿನ್ ಹಣ್ಣುಗಳ ರಾಣಿ ಮ್ಯಾಂಗೋಸ್ಟಿನ್ ಅಂತಿದೆ, ಅದನ್ನು ತೋಟದ ಮಧ್ಯಕ್ಕೆ ನಾಟಿ ಮಾಡಿದ್ರೆ ಆಗುತ್ತೆ, ನೆರಳಲ್ಲಿ ಆಗುತ್ತೆ. ಮತ್ತೆ ಉಳಿದಿದ್ದನ್ನೆಲ್ಲ ಹೆಚ್ಚಾಗಿ ತೋಟದಿಂದ ಹೊರಗಡೆ ನೆತ್ತರೆ ಉತ್ತಮ ಅಂತ ನನ್ನ ಭಾವನೆ. ಅಂದ್ರೆ ಈಲ್ಡಿಂಗ್ ಕೊಡುತ್ತೆ, ಫ್ರೂಟಿಂಗ್ ಕ್ವಾಲಿಟಿ ಒಳ್ಳೆ ಕೊಡುತ್ತೆ ಆ ಥರ. ಆದರೆ ಈಗ ಬ್ಯಾಂಗ್ಳೂರು ಸೈಡಿಗೆ, ತುಮಕೂರು, ಬ್ಯಾಂಗ್ಳೂರು, ಮೈಸೂರು ಸೈಡಿಗೆ ಹೋದರೆ ಅಲ್ಲಿ ವಾತಾವರಣದಲ್ಲಿ ಹ್ಯೂಮಿಡಿಟಿ ಇಲ್ಲ, ನೀರಿನ ತೇವಾಂಶ ಇಲ್ಲದ ಕಾರಣ ಸ್ವಲ್ಪ ತೆಂಗಿನ ತೋಟದ ಮಧ್ಯೆ ಸಹ ಈಲ್ಡಿಂಗ್ ಒಳ್ಳೆದರಲ್ಲಿ ಸಿಗ್ತಾ ಉಂಟು, ಕೊಡ್ತಾ ಉಂಟು. ನಿಮಗೆ ಬ್ಯಾಂಗ್ಳೂರು ಸೈಡ್ ಆ ಸೈಡಿಗೆಲ್ಲ ಹೋದರೆ ಸರ್ ವಾಟರ್ ಆ್ಯಪಲ್ಸ್, ಬ್ಯಾಂಗ್ಳೂರು ಮೈಸೂರು ಅದೇ ವಾಟರ್ ಆ್ಯಪಲ್ಸ್ ಸರ್. ವಾಟರ್ ಆ್ಯಪಲ್ಸ್ ಅಂತ ಹೇಳಿದ ಕೂಡಲೇ ವಾಪಸ್ ಇನ್ನೊಂದು ವಿಷಯ ಬರುತ್ತೆ. ವಾಟರ್ ಆ್ಯಪಲ್ಸಲ್ಲಿ ತುಂಬ ಜನ ಕಸ್ಟಮರ್ಸ್ ಹೇಳ್ತಾರೆ, ವಾಟರ್ ಆ್ಯಪಲ್ಸ್ ಹೇಳಿದ ಕೂಡ ಅದು ನನ್ನ ಹತ್ರ ಉಂಟು ಅಂತ ಹೇಳ್ತಾರೆ. ಮಾಮೂಲಿ ಅದು ರೆಡ್ ಗ್ರೀನ್ ಉಂಟು, ರೆಡ್ ಉಂಟು, ವೈಟ್ ಉಂಟು ಅಂತ ಹೇಳ್ತಾರೆ ಸರ್. ಆ್ಯಕ್ಚುಲಿ ನಾನು ತಿಳಿದ ಮಟ್ಟಿಗೆ ಸರ್ ರೆಡ್ಡಲ್ಲಿ ಸಹ ಒಂದು 10 ವೆರೈಟಿಗಳಿದೆ, ವೈಟಲ್ಲಿ 3-4 ವೆರೈಟೀಸ್ ಇದೆ ಆ ಥರ. ನಾವು ಮೊನ್ನೆ ಹಿಂಗೆ ನೋಡ್ತಾ ಇದ್ದಾಗ ಅಂತ 14-15 ವೆರೈಟಿಗಳು ನಮ್ಗೆ ಗೊತ್ತಿರೋದೇ 3 ಬಣ್ಣ ಅಂತ. ಹೌದು, ಅಂದ್ರೆ ಅದು ನಿಮಗೆ ಸ್ವೀಟ್ನೆಸ್ ಅಲ್ಲಿ ಫುಲ್ ಡಿಫ್ರೆನ್ಸ್ ಕೊಡುತ್ತೆ. ಫುಲ್ ಸ್ವೀಟ್, ಸಕ್ಕರೆ ಸ್ವೀಟ್ ಕೊಡುವಂತ ವಾಟರ್ ಆಪಲ್ಸ್ ಇದೆ. ಎರಡನೇದಾಗಿ ನಮ್ಮಲ್ಲಿ ಈ ವಾತಾವರಣಕ್ಕೆ ಸ್ವಲ್ಪ ಹುಳ ಆಗುತ್ತೆ, ನಿಮ್ಮಲ್ಲಿ ಟಾಪ್ ಬರುತ್ತೆ. ಆಮೇಲೆ ನಾವು ಈಗ ತಿಂತಾ ಇರೋ ವಾಟರ್ ಆಪಲ್ ಅಷ್ಟೇನು ಸ್ವೀಟ್ ಇಲ್ಲದೆ ಇರುವಂತಹ ಓಲ್ಡ್ ವೆರೈಟಿ ಅಂತ ಹೇಳ್ತಾರೆ, ಹಳೆ ವೆರೈಟಿ ಅಂತ ಹೇಳ್ತಾರೆ. ಇದೀಗ ಹೊಸ ವೆರೈಟಿಗಳ ಹೊರದೇಶದಿಂದ ಎಲ್ಲ ಬಂದು ಅದು ವಾಟರ್ ಆಪಲ್ ಎಲ್ಲ ಕಡೆ ಬೆಳೆಯುತ್ತೆ, ನಿಮಗೆ ಬೆಳೀತಾ ಇದೆ ಅಂತ ಸರ್. ಇದು ಓಕೆ, ಬೆಳೆಸೋದ್ರ ಬಗ್ಗೆ ಆಮೇಲೆ ಮಾತಾಡೋ. ಆಮೇಲೆ ನಿಮ್ಮಿಂದ ಯಾರೇ ಗಿಡ ತಗೊಂಡು ಹೋದ್ರು ಸಹಿತ ನೀವು ಅವ್ರಿಗೆ ಬೆಳೆಸೋದ್ರ ಬಗ್ಗೆ ಅದನ್ನು ಮಾಹಿತಿ ಕೊಡ್ತೀರಲ್ವಾ ಸರ್? ಹೌದು ಸರ್. ಇಷ್ಟು ಸಮಯದಿಂದ ಸ್ವಲ್ಪ ನಾವು ಹೆಚ್ಚು ಪ್ರಚಾರಕ್ಕೆ ಬಂದಿದ್ದು ಹಾಗೆ. ನಾವು ಹೆಚ್ಚಾಗಿ ನಿಮಗೆ ಯಾವ ಗಿಡ ನಿಮ್ಮ ಊರಲ್ಲಿ ಬೆಳೆಯುತ್ತೆ ಅದನ್ನು ನೋಡ್ಕೊಂಡು ಗಿಡ ಕೊಡ್ತೀವಿ. ಸುಮ್ಮನೆ ಈಗ ಯಾರೊಬ್ರು ಬಂದು ಹೇಳ್ತಾರೆ ನಂತರ ನೆರಳು ಉಂಟು, ಫುಲ್ ನೆರಳುಂಟು, ಬಿಸಿಲಿಲ್ಲ, ನನಗೆ ಮಾವಿನ ಗಿಡ ಬೇಕು ಅಂದ್ರೆ ಫುಲ್ ಇದು ಮಾಡ್ತೀವಿ ಅವರನ್ನು. ಎಂತದ್ದು ಹೇಳ್ತೀವಿ ಅವ್ರಿಗೆ, ಮಾವಿನ ಗಿಡ ಬೇಡ ನಿಮ್ಗೆ, ಆಗಕ್ಕಿಲ್ಲ, ವೇಸ್ಟ್, ಹಾಗೆ ಆಗಲ್ಲ ನಿಮಗೆ ಅದು ಅಂತ ಹೇಳ್ತೀವಿ. ಕೆಲವರು ಮತ್ತೂ ಮಾವಿನ ಗಿಡ ಬೇಕು ಅಂತ ಅಂತಾರೆ. ಅದ್ರಲ್ಲಿ ಯಾವ್ದು ಒಳ್ಳೇದು ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಅದು ಯಾವ್ದು ಒಳ್ಳೇದಿಲ್ಲ, ಯಾವ್ದು ಆಗಲ್ಲ ಅಂತ. ಅದೇ ತರ ಯಾರು ಫುಲ್ ಬಿಸಿಲಿರೋರಿಗೆ ಒಂದು ಮಾವಿನ ಗಿಡಗಳು, ಕೆಲವು ಒಂದು ಮಾವಿನ ಗಿಡಗಳು ಇದೆ ನಮ್ಮ ಹತ್ರ ಕೊಡುವಂಥದ್ದು. ಸುಮ್ಮನೆ ನೆರಳಿಗೆಲ್ಲ ನೆಟ್ಟು ಪ್ರಯೋಜನ ಇಲ್ಲ. ಅಂದ್ರೆ ನಾವು ಕೊಟ್ಟ ಗಿಡಗಳು ಅವರಿಗೆ ಫ್ರೂಟ್ ಕೊಟ್ರೆ ನಮಗೂ ಖುಷಿ, ಅವರಿಂದ ಬಾಯಿಗೆ ಹೋಗ್ಕೊಂಡು
ಹರಡಿ ಅವ್ರಿಗೆ ನಮಗೆ ಹೆಚ್ಚಾಗ್ತದೆ. ನಮಗೆ ಅದು ಒಳ್ಳೆ ಅಭಿಪ್ರಾಯಗಳಿರ್ಬೋದು, ಕೆಟ್ಟ ಅಭಿಪ್ರಾಯ ಎರಡೂ ಎರಡು speed. ಒಳ್ಳೆ ಅಭಿಪ್ರಾಯ ಹರಡುವ ರೀತಿ ನೋಡ್ಕೊಳ್ತಾ ಇದ್ದೀರಾ ಅನ್ಕೊಂಡೆ. ಸರ್, ಯಾವ್ಯಾವ ಹಣ್ಣಿನ ಗಿಡಗಳು ಅಂದ್ರೆ ಯಾವ್ಯಾವ ಹಣ್ಣಿನ ಗಿಡಗಳು, ಆ ಹಣ್ಣಲ್ಲಿ ಯಾವ್ಯಾವ ತಳಿಗಳ ಗಿಡಗಳು ನಿಮ್ಮ ಹತ್ರ ಸದ್ಯಕ್ಕೆ ಲಭ್ಯವಿದ್ದಾವೆ ಅಥವಾ ಯಾವತ್ತು ಲಭ್ಯವಿರುತ್ತೆ, ಹೇಗೆ? ಸದ್ಯಕ್ಕೆ ಸಾಧಾರಣ ಸರ್, ಒಳ್ಳೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ನ ಒಳ್ಳೆ ಸೂಪರ್ ಹಣ್ಣುಗಳು ಅಂತೇಳಿ ಒಂದು 50 ವೆರೈಟಿ. ಈಗ ಮಾವಲ್ಲಿ ಒಂದು 10 ವೆರೈಟಿಗಳು, ಹಲಸಲ್ಲಿ ಒಂದು 10 ವೆರೈಟಿಗಳು, ಹಾಗೆಲ್ಲ ಹೊರತು ಬೇಸರ ಒಂದು 100 ವೆರೈಟಿ ಹೊರಗೆ ಇದೆ ಸರ್. ಒಳ್ಳೆ ಒಳ್ಳೆ ಹಣ್ಣುಗಳು ಅಂತ ಹೇಳೋದು. ಹಲಸಲ್ಲಿ ಒಂದು 7-8 ವೆರೈಟಿ ಟಾಪ್ ವೆರೈಟೀಸ್. ನಾನು ಹಲಸಿನ ಗಿಡವನ್ನು ಸೇಲ್ ಮಾಡುವಾಗ ಹೆಚ್ಚಾಗಿ ಸರ್ ಜೂನಿಂದ ಅಕ್ಟೋಬರ್ವರೆಗೆ ಬರುವಂಥ ಹಲಸಿನ ಬೆಳೆ ಬರುವಂಥ ಇದನ್ನ ಗಿಡಗಳನ್ನು ಕಡಿಮೆಯಾಗಿ ಸೇಲ್ ಮಾಡ್ತೇನೆ. ನಾನು ಏನಿದ್ರು ಸರ್ ಒಂದು ಅಕ್ಟೋಬರಿಂದ ಮೇ ತಿಂಗಳವರೆಗೆ ಬರುವಂಥ ಈಲ್ಡಿಂಗ್ ಬರುವಂಥ ಸಾಧಾರಣವಾಗಿ ಆಫ್ ಸೀಸನ್ ಅಂತೀವಿ. ಅದು ಸ್ವಲ್ಪ ನಿಮಗೆ ತಿನ್ನಕ್ಕೆ ಸಹ ಚೆನ್ನಾಗುತ್ತೆ. ಪ್ಲಸ್ ನೀವು ರೈತರಿಗೆ ಬೇಡ ಅಂದ್ರೆ ತಗೊಂಡೋಗಿ ಮಾರಿದ್ರು ಡಿಮಾಂಡ್ ಇರುತ್ತೆ. ಹಾಗೆ ಆಗುತ್ತೆ. ಅದು ಅಂಥ ವೆರೈಟಿಗಳಿಗೆ ನಾವು ಹೆಚ್ಚು ಪ್ರಿಫರ್ ಮಾಡ್ತೀವಿ ನಾವು. ಸರಿ, ಬಹಳಷ್ಟೆಲ್ಲವೂ ಕಸಿ ಗಿಡಗಳು. ನೀವೇ ಕಸಿ ಮಾಡೋದುಂಟಾ ಅಥವಾ ತರೋದುಂಟಾ, ಹೇಗೆ, ಯಾವ ರೀತಿ? ಕೆಲವೊಂದು ಗಿಡಗಳನ್ನು ತರಬೇಕಾಗತ್ತೆ ಅಲ್ವಾ? ಹೌದು, ಬರಲೇ ಸರ್. ಈ ರಂಬುಟಾನ್ ಗಿಡಗಳು ಅಂತಲೇ ಫಸ್ಟಿಗೆ ರಂಬುಟಾನ್ ಗಿಡಗಳನ್ನ ತಗೊಳ್ಳೋಣ. ರಂಬುಟಾನ್ ಗಿಡಗಳು ನಾನು ಹೆಚ್ಚಾಗಿ ಮಾಡಲ್ಲ, ನಾನೇ ಹೆಚ್ಚಾಗಿ ಹೊರಗಡೆಯಿಂದ ಬೈ ಮಾಡ್ತೀನಿ. ಯಾಕೆ? ನೀವು ಹೇಳಿದ್ರೆ 2000 ಇಸ್ವಿಯಿಂದ ಇತ್ತು ಅಂದ್ರೆ ಸರ್, ಅದು ಕೆಲವೊಂದು ಗಿಡಗಳು ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಸಕ್ಸಸ್ ಪರ್ಸೆಂಟೇಜಸ್ ಬೇಕು. ಪ್ಲಸ್ ನಿಮಗೆ ಅಷ್ಟು ವಾಸ್ಟ್ ಜಾಗ ಸಹ ಬೇಕಾಗುತ್ತೆ, ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಜಾಗ ಸಹ ಬೇಕಾಗುತ್ತೆ. ಕೆಲವೊಂದು ಗಿಡಗಳಿಗೆ ನೀವು ಕಸಿ ಕಟ್ಟಾದ್ಮೇಲೆ ಅದಕ್ಕೆ ಹ್ಯುಮಿಡಿ ಅಂದ್ರೆ ಅದೆಲ್ಲ ಮಾಡಬೇಕಾಗುತ್ತೆ. ನಾನು ಹೆಚ್ಚಾಗಿ ಹಣ್ಣಿನ ಗಿಡ ತರುವಾಗ ಸರ್ ಯಾವ ಥರ ಮಿನಿಮಮ್ ಹೇಗಿರ್ಬೇಕು ಸರ್, ನಾನು ಯಾವುದೋ ಒಂದು ಮಾಮೂಲಿ ಜಾಗಕ್ಕೆ ಹೋಗಿ ತಗೊಂಡು ಬರಲ್ಲ. ಅವ್ರ ಹತ್ರ ಹೆಚ್ಚಾಗಿ ಕೆಲವ್ರ ಹತ್ರ ನಮ್ಮಾಗೆ ಫಾರ್ಮಿಂಗ್ ಇರುವವರು ಇರ್ತಾರೆ. ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ನಮ್ಮ ಫಾರ್ಮ್ ಲೆಕ್ಕದ ಸರ್ ರಂಬುಟನಲ್ಲೇ ಒಂದು 10 ವೆರೈಟಿ ಮಾಡಿರ್ತಾರೆ, ಅಥವಾ ಮಾವಿನ ಗಿಡದಲ್ಲಿ ಮಾತ್ರ 10 ವೆರೈಟಿ 20 ವೆರೈಟಿ 50 ವೆರೈಟಿ ಮಾಡಿರ್ತಾರೆ. ಹಲಸಿನ ಗಿಡದಲ್ಲಿ ಮಾತ್ರ ಒಂದು 50 ವೆರೈಟಿ ಮಾಡಿರ್ತಾರೆ. ಅಥವಾ ಕೆಲವರು ಲಾಂಗ್ ಆನ್ ಅಲ್ಲಿ ಮಾತ್ರ ವೆರೈಟೀಸ್ ಇರುತ್ತೆ ಅವ್ರದ್ದು. ಜಬುಟಿ ಹಬ್ಬದಲ್ಲಿ ಮಾತ್ರ ವೆರೈಟೀಸ್ ಇರುತ್ತೆ. ಅವ್ರಂದ್ರೆ ಹೀಗೆ ಎಕ್ಸಾಟಿಕ್ ಫ್ರೂಟ್ ಅಲ್ಲಿ ಎಲ್ಲ ವೆರೈಟಿ ಮಾಡಲ್ಲ. ಅವ್ರ ಹತ್ರ ಜಬುಟಿ ಹಬ್ಬ ಇದ್ರೆ ಜಬುಟಿ ಹಬ್ಬ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅವ್ರ ಹತ್ರ 100 ವೆರೈಟಿ ಇದೆ ಸರ್. ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನನ್ನ ಫ್ರೆಂಡ್ ಹತ್ರ ಒಬ್ರ ಹತ್ರ ಸರ್ ಒಂದು ಮೋರ್ ದೆನ್ 150 ವೆರೈಟೀಸ್ ಇದೆ, 150 ವೆರೈಟಿ ಮೇಲೆ ಇದೆ. ನಾವು ಡ್ರ್ಯಾಗನ್ ಫ್ರೂಟ್ ಅವ್ರ ಹತ್ರ ತಗೊಂಡ್ ಬರ್ತೀವಿ. ಅವ್ರ ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ತವರ ಆಗಿರ್ತಾರೆ. ಸೊ ಅವ್ರ ಹತ್ರ ತಗೊಬಂದ್ರೆ ಒಂದು ಗಿಡ ಪರ್ಫೆಕ್ಷನ್. ಆಮೇಲೆ ಅವ್ರು ಈ ತಳಿ ಈ ವೆರೈಟಿ ಅಂತ ಹೇಳಿದ್ರೆ ಅದು ಇದ್ದೇ ಇರುತ್ತೆ, 100% ಕೊಡುತ್ತೆ. ಅವ್ರದ್ದು ತಗೊಂಡ್ಬಂದಿರೋ ಗಿಡ ಸಾಯೋದಿರ್ಬೋದು, ಅಥವಾ ಅದು ಇನ್ನೊಂದು ಬೇರೆ ನಿಮ್ ಗ್ರಾಹಕರ ಫೀಲ್ಡಿಗೆ ಹೋದಾಗ ಸಾಯೋದು, ಅದು ಪರ್ಸೆಂಟೇಜ್ ಕೂಡ ಕಡಿಮೆ ಆಗಿರುತ್ತೆ. ನಾವು ಮತ್ತೆ ಸರ್ ವೆರೈಟಿ ಕೊಡುವಾಗ ಯಾವಾಗಲೂ ಪರ್ಫೆಕ್ಷನ್ ಇರ್ಬೇಕು ಸರ್. ಒಂದು ನಿಮಗೆ ಈಗ ಸರ್ ಸಿಂಪಲ್ ವಿಷಯ ಹೇಳುದು, ಮಲ್ಲಿಕಾ ಅಂತ ಹೇಳಿದ್ರೆ ಮಲ್ಲಿಕಾನೇ ಕೊಡ್ಬೇಕು ನಾವು, ಸಿಂಧೂರ ಕೊಡಬಾರ್ದು. ಹೌದು, ಆ ತರ ಅದು ಈಗ ಗೊತ್ತಿಲ್ಲ ಅಂತಂದ್ರೆ 3 ವರ್ಷ ಬಿಟ್ಟು ಕಾಯ ಗೊತ್ತಾಗುತ್ತೆ, ಅವಾಗ ನಮ್ಮ ಹೆಸರು ಹಾಳಾಗುತ್ತೆ. ಪರ್ಫೆಕ್ಷನ್ ಇರಬೇಕು ಅಂತ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ,
ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈ ಸಾಮಾನ್ಯವಾಗಿ ಇದು ಮಾಡಿದಂದ್ರೆ ರೈತರಿಗೆ ಒಳ್ಳೆ ಕ್ವಾಲಿಟಿ ಗಿಡ ಕೊಡೋದು, ಅದು ಸಾಮಾನ್ಯವಾಗಿ ಬಹಳಷ್ಟು ನರ್ಸರಿಯವರು ಮಾಡ್ತಾರೆ. ಎರಡನೇದು ಏನಪ್ಪ ಅಂದ್ರೆ ಅದಕ್ಕೆ ಸರ್ವಿಸ್ ಬೇಕಾಗುತ್ತೆ. ಈಗ ರೈತರು ಹೆಂಗಪ್ಪ ಅಂದ್ರೆ ದಿವಸ ಬೆಳಗ್ಗೆ ಫೋನ್ ಮಾಡಿದ್ರು ಸಹಿತ ಅವರಿಗೆ ಉತ್ತರ ಮಾಡಿ, ಕೆಲವೊಂದು ಕಡೆ ಹೋಗೋಕಾದ್ರೆ ಹೋಗಿ ಅಲ್ಲಿ ಒಂದಿಷ್ಟು ಸ್ಕೆಚ್ಗಳನ್ನು ಮಾಡಿಕೊಟ್ಟು ಅಲ್ಲಿ ನರ್ಸರಿ ಎಲ್ಲ ಇಲ್ಲಿ ಗಿಡ ಹಾಕಬೇಕು, ಈ ಗಿಡ ಹಾಕಬೇಕು ಅಂತ ಮಾಡಿ ಹಾಕಾದ್ಮೇಲೆ ಬೇಕಾದ್ರೆ ಪ್ರೂನಿಂಗ್ ಗಿನಿಂಗ್ ಮಾಡಂಗಿದ್ರೆ ಸೌರದಿನವ್ರು ಬೇಕಾದ್ರೆ ಅದನ್ನು ಹೇಳ್ಕೊಟ್ಟು ಆ ಥರದ್ದೆಲ್ಲ ನೀವು ನಿಮ್ಮ ಹತ್ರ ಮಾಡ್ತೀರಾ ನೀವು? ಸರ್, ಸುಮಾರಾಗಿ ಪ್ರತಿ ವರ್ಷ ಒಂದು 20-25 ಕಸ್ಟಮರ್ಸ್ ನೀವು ಹೇಳಿದಂಥ ಕಸ್ಟಮರ್ಸ್ ಇದ್ದಾರೆ. ಪ್ರತಿಯೊಂದು ನಾವು ಮಾಡಿಕೊಡುವ ಕಸ್ಟಮರ್ಸ್ ಇದ್ದಾರೆ. ಜಸ್ಟ್ ಒಂದು ತಿಂಗಳಿಗೆ ಒಂದು ವಿಸಿಟ್ ಕೊಡಬೇಕು ನೀವು ಅಂತ ಹೇಳಿರ್ತಾರೆ. ವಿಸಿಟ್ ಕೊಟ್ಟೋದಕ್ಕೆ ಅವರೆಲ್ಲ ಪೇ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ನಾವು ಅದ್ರ ವಿಸಿಟ್ ಕೊಡಲೇಬೇಕಾಗುತ್ತೆ. ಸುಮಾರು 1 ವರ್ಷ ಮೇಂಟೈನ್ ಮಾಡೋಕೆ, 2 ವರ್ಷ ಮೇಂಟೈನ್ ಮಾಡ್ಲಿಕ್ಕೆ ನಾವು ಹೆಚ್ಚಾಗಿ ಎಂತ ಮಾಡ್ತೀವಿ, ಆ ರೂಟಲ್ಲಿ ಹೋಗುವಾಗ ಒಂದ್ಸಲ ಆ ರೂಟಲ್ಲಿ ಹೋಗ್ತಾ ಇರುವಾಗ ನಾ ಹೇಗೆ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ, ರಪ್ಪ ಇಮಿಡಿಯೇಟ್ ಹೋಗಿ ಅವರು ಒಂದು ಇದು ಮಾಡಿ ಬರ್ತೀವಿ. ಒಂದಿಷ್ಟು ವರ್ಷ ನೀವು ಕಲಿಸ್ಮೇಲೆ ಅವರೇ ಕಲ್ತ್ಕೊಂತಾರೆ. ಮತ್ತೆ ಫೋನ್ ಮಾಡ್ತಿರ್ತಾರೆ, ಗೊಬ್ಬರ ಯಾವ್ದು ಕೊಡಬೇಕು, ವಿಷಯ ಯಾವ್ದು ಕೊಡಬೇಕು, ಅಥವಾ ಇದು ಕಳಿಸ್ತಾರೆ, ಒಂದು ಸಣ್ಣ ಎಲೆ ಡ್ಯಾಮೇಜ್ ಆಯ್ತು ಫೋಟೋ ಕಳಿಸ್ತಾರೆ, ಯಾವುದು ಸ್ಪ್ರೇ ಮಾಡಬೇಕು ಅಂತೆಲ್ಲ ಕೇಳ್ತಾರೆ. ಸರ್, ಸರ್ವಿಸ್ ಎಲ್ಲ ಫೀಲ್ಡ್ ಇಂಪಾರ್ಟೆಂಟ್ ಅನ್ಕೊಳ್ತೀನಿ ನಾನು. ಎಲ್ಲ ಫೀಲ್ಡ್ ಅಲ್ಲಿ ಇದು ನಮ್ಮ ಎಫಿ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡ್ ಇಂಪಾರ್ಟೆಂಟ್. ನಾವು ಹೇಗೆ ಸರ್ವಿಸ್ ಕೊಡ್ತೀರಿ ಅಂತ ಹೇಳಿದ್ರೆ ಅದರ ಮೇಲೆ ನಮ್ಮಲ್ಲಿ ಜನ ಬರ್ತಾರೆ. ಸರ್, ಇದು ಒಂದಾಯ್ತು, ಸರ್ವಿಸ್ ಆಯ್ತು. ಈಗ ಎರಡನೇದು, ಈಗ ಗಿಡ ಬೇಕು ಅಂತಂದ್ರೆ ನಿಮ್ಮನ್ನ ಅವ್ರ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ನೀವೇ ಗಾಡಿ ತಗೊಂಡು ಕಳಿಸ್ಕೊಡೋ ವ್ಯವಸ್ಥೆ ಇದೆಯಾ ಅಥವಾ ಅವರೇ ಬಂದು ತಗೊಂಡು ಹೋಗಬೇಕು, ಹೇಗೆ ಸರ್? ಸಾಧಾರಣ ಸುಮಾರಾಗಿ ಈಗ ಸದ್ಯಕ್ಕೆ ಬ್ಯಾಂಗ್ಳೂರವರೆಗೆ ಸಾಧಾರಣ ಈಗ ಕಳೆದ 3 ವಾರಗಳಿಂದ ಕಂಟಿನ್ಯೂ ಸಪ್ಲೈ ಇತ್ತು ಬ್ಯಾಂಗ್ಳೂರು ಸೈಡಿಗೆ. ನಮ್ಗೆ ಕಂಟಿನ್ಯೂಸ್ ವಾರ ಸಪ್ಲೈ ಬಂತು. ಅದೇ ಥರ ಸಪ್ಲೈ ಇರುತ್ತೆ, ಬ್ಯಾಂಗ್ಳೂರು ಮೈಸೂರು ಇರುತ್ತೆ, ಇಲ್ಲಿ ಹಾಸನ ಮೇಲೆ ಬ್ಯಾಂಗ್ಳೂರಿಗೆ ಇರುತ್ತೆ. ಅಂದ್ರೆ ಅದು ಇಲ್ಲಿ ಬ್ಯಾಂಗ್ಳೂರು ಮೈಸೂರಲ್ಲಿ ತುಂಬಾ ಕಸ್ಟಮರ್ಸ್ ಇದ್ದಾರೆ. ಹೆಂಗೆ ಅಂದ್ರೆ ಈಗ ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ಹಾಸನ ಬೆಂಗಳೂರು ಯಾರಿದ್ರು ಅವರಿಗೆಲ್ಲ ಅಲ್ಲಿ ಹಾಕ್ತಾ ಹೋಗ್ತೀವಿ ಸರ್. ಅಂದ್ರೆ ಮಿನಿಮಮ್ ಒಂದು ಪಿಕಪ್ ವರೆಗೆ, ಒಂದು 3/4 ಪಿಕಪ್ ಬಂದ್ರೆ ಸಹ 1 ರೌಂಡ್ ಹಾಕಿ ಬಿಡ್ತೀವಿ, ಗಿಡಗಳನ್ನ ಹಾಕಿ ಬಿಡ್ತೀವಿ ಎಲ್ಲ. ಅಂದ್ರೆ ಅದು ಕಳಿಸ್ತಾ ಹೋಗುವಾಗ ಸರ್ ಮಿಡ್ಲ್ ಹಾಕ್ತಾ ಹೋಗ್ತೀವಿ. ಯಾರ್ಯಾರು ಎಲ್ಲ ಹೈವೇ ಸೈಡಿಗೆ ಬರ್ತಾರೆ, ತಗೊಳ್ತಾರೆ, ಎಲ್ಲ ಮಾಡ್ಕೊಳ್ತಾರೆ. ಅದು ಇದು ಬೇರೆ ನರ್ಸರಿಗಳ ತರ ಆಗಲ್ಲ. ಯಾವ್ದೊಂದು ನರ್ಸರಿ ಮಾಡಿದ್ರೆ 20,000 10,000 ಗಿಡ ಹೋಗುವಂತಿಲ್ಲ. ಹೆಚ್ಚೊಂದು 100-150 ಗಿಡ ತಗೊಂಡೋಗ್ಬೇಕಾದ್ರೆ ಅವರೇ ಬಂದು ಅವ್ರ ಹೈವೇಲಿ ಇನ್ನೊಂದು ಅವ್ರ ಗಾಡಿ ತಗೊಂಡು ಸರ್. ನಮ್ಮ ಹತ್ರ ನಾವ್ ಎಂತ ಮಾಡ್ತೀವಿ ಸರ್, ನಾವು ಅದನ್ನು ಥಿಂಕ್ ಮಾಡೋದು ಸರ್. ಒಂದು ಗಿಡ ಕೇಳಿದ್ರು ನನಗೆ ಕಸ್ಟಮರ್ ಸರ್, 100 ಗಿಡ ಕೇಳಿದವ್ ನನ್ನ ಕಸ್ಟಮರ್, ಒಂದು ಗಿಡ ಕೇಳಿದವ್ರು ಅವ್ರ ಸಹ ಕಸ್ಟಮರ್ ಅವರು. ನಾವು ಆ ತರ ಥಿಂಕ್ ಮಾಡ್ತೀವಿ. ಒಂದು ಗಿಡ ಇದ್ರು ಸಹಿತ ಆ ರೂಟಿಗೆ ಹೋದಾಗ ಅವ್ರ ಹತ್ರ ಹೇಳ್ತೀವಿ ನಾವು ಇದು ಮಾಡಿ. ನಾವು ಅಂದ್ರೆ ಫಸ್ಟಿಗೆ ಫೋನ್ ಮಾಡೋಕೆ ಬರ್ದಿಟ್ಕೊಳ್ತೀವಿ, ಎಲ್ಲ ರೂಟ್ ವೈಸ್ ಅಲ್ಲಿ ಬರ್ದಿಟ್ಕೊಳ್ತೀವಿ. ನಾವು ಇಂಥ ಫಸ್ಟಿಗೆ ಹೇಳಲ್ಲ, ಮತ್ತೆ ಬರ್ಲಿಕ್ಕೆ ಒಂದು 3 ದಿನ ಮುಂಚೆ 4 ದಿನ ಮುಂಚೆ ಹೇಳಿರ್ತೀವಿ ಸರ್, ಇಂಥ ತಾರೀಕಿಗೆ ಬರ್ತಾ ಇದೆ ನೋಡ್ಕೊಳ್ಳಿ. ಅಕಸ್ಮಾತ್ ಆ ದಿವಸ ಅವರು ಇಲ್ಲ ಔಟ್ ಆಫ್ ಸ್ಟೇಷನ್ ಅಂದ್ರೆ ವಾಪಸ್ ನಮ್ಮ ಹತ್ತಿರದಲ್ಲಿ ಉಳಿದ ಕಸ್ಟಮರ್ಸ್ ಇರ್ತಾರೆ, ಒಮ್ಮೊಮ್ಮೆ ಅವ್ರ ಮನೆಯಲ್ಲಿ ಇಟ್ಟು ಅವ್ರು ತಗೊಳ್ಳೋದನ್ನ ಹಾಗೂ ಮಾಡ್ತಾರೆ. ಅಥವಾ ಇನ್ನೊಂದ್ಸಲ ಈ ಸಲ ಬೇಡ ಇನ್ನೊಂದ್ಸಲ ಹೇಳಿದ್ರೆ ವಾಪಸ್ ಇನ್ನೊಂದ್ಸಲಕ್ಕೆ ಮಾಡ್ತೀವಿ ಸರ್. ಇದು ನಿಮ್ದು ಗಿಡ ಮತ್ತೆ ಬುಕ್ ಮಾಡೋದಿದೆಯಾ? ಅಂದ್ರೆ ಹೆಂಗೆ ಅಂತಂದ್ರೆ ಈಗ ಈ ಗಿಡ ಅವ್ರು ಬುಕ್ ಮಾಡಬೇಕು ಅಂತ ಮಾಡಿದಾಗ ನೀವು ಕಸಿ ಮಾಡೋದು ಅಥವಾ ಇದು ಗಿಡ ತರೋದು ಉಂಟು, ಅಥವಾ ಸಾಮಾನ್ಯವಾಗಿ ತಂದಿಟ್ಟು ಯಾವಾಗ ಬೇಕಾದ್ರೂ ಗಿಡ ಕೇಳಬಹುದು ಸರ್? ಸಾಮಾನ್ಯವಾಗಿ ವೆರಿ ರೇರ್ ಫ್ರೂಟ್ಗಳು, ಗಿಡಗಳು, ಕೆಲವೊಂದ್ಸಲ ಹೆವಿ ಕಾಸ್ಟ್ಲಿ ಗಿಡಗಳೆಲ್ಲ ಯಾವಗಳು ಸರ್? ಜಬೋಟಿಗ ಹಬ್ಬದಲ್ಲಿ ವಿದ್ ಫ್ರೂಟ್ ಗಿಡಗಳು ಇದೆ, ನನ್ನ ಹತ್ರ ರೆಡಿ ಇದೆ. ವಿದ್ ಫ್ರೂಟ್ ಗಿಡಗಳು ಅಂದ್ರೆ ಹೆವಿ ರೇಟ್ನ ಗಿಡಗಳು ಇರ್ತವೆ, ಒಂದು 10,000 12,000 7,000 ಅಂತ ಕೆಲವೊಂದು ಗಿಡಗಳು ಒಮ್ಮೊಮ್ಮೆ ಬುಕ್ಕಿಂಗ್ ಮಾಡಿ ನಾವು ತಂದ್ಕೊಡ್ತೀವಿ ಸರ್. ದೊಡ್ಡ ವಿಷಯ ಅಲ್ಲ, ತಂದ್ಕೊಡ್ತೀವಿ. ಅದು ಆದ್ರೂ ಕೆಲವೊಂದು ಈ ಮಾಮೂಲಾಗಿ ಇರುತ್ತೆ ಸರ್, ಎಲ್ಲ ವೆರೈಟಿಗಳಲ್ಲಿ ಇರುತ್ತೆ. ಅತ್ಯಂತ ರೇರ್ ಇದ್ರೆ ಮಾತ್ರ ಅವ್ರು ನಿಮ್ಗೆ ಮುಂಚೆ ತಿಳಿಸ್ತಾರೆ. ರೇರ್ ಇದ್ರೆ ಅಥವಾ ಒಂದೇ ಐಟಮ್ ಅಲ್ಲಿ ತುಂಬಾ ಬೇಕಿದ್ರೆ, ಈಗ ಫ್ರೂಟ್ ಗಿಡಗಳು, ಈಗ ಮಾವಿನ ಗಿಡದಲ್ಲಿ ನಂಗೆ ಹಣ್ಣು ಇರುವಂತದ್ದೇ ಗಿಡಗಳು 25 ಗಿಡ ಬೇಕು ಅಂತ ಹೇಳ್ತಾರೆ ಕೆಲವರು ಹೋಟೆಲ್ಸ್ನವರು, ರೆಸಾರ್ಟ್ನವರೆಲ್ಲ ಅವರಿಗೆ ಸರ್ ವಿದ್ ಫ್ರೂಟೇ ಗಿಡ ಬೇಕಾಗುತ್ತೆ ಅವ್ರಿಗೆ. ಅಂದ್ರೆ ಇಮಿಡಿಯೇಟ್ ಅವರಿಗೆ ಒಂದು ರೆಸಾರ್ಟ್ ಹೊಸ ಬಿಲ್ಡಪ್ ಆಗಿದೆ ಸರ್, ಇಮಿಡಿಯೇಟ್ ಫ್ರೂಟ್ ಗಿಡಗಳು ಬೇಕು, ಅವರಿಗೆ ವಿದ್ ಫ್ರೂಟೇ ಕೊಡ್ತೀವಿ ಹೆಚ್ಚಾಗಿ. ಆ ತರದಿದ್ರೆ ನಿಮ್ಮ ಹತ್ರ ಮುಂಚೆನೆ ಹೇಳಬೇಕು. ಸ್ವಲ್ಪ ಅಂದ್ರೆ ಒಂದೇ ವೆರೈಟಿ ತುಂಬ ಬೇಕಿದೆ. ಈಗ ಆಲ್ರೆಡಿ ಇದೆ, ಮಾವಿನ ಗಿಡದಲ್ಲಿಯೂ ಇದೆ, ಜಬೋಟಿಗ ಹಬ್ಬದಲ್ಲಿ ಇದೆ. ಸ್ವಲ್ಪ ಎಲ್ಲ ಸುಮಾರು ಸಲ ಈ ಸೀಸನ್ಗೆ ಈಗ ಮೊನ್ನೆಯಿಂದ ಮೇಲೆ ಅದೇ ಬಿಸ್ನೆಸ್ ಹೆಚ್ಚು. ಈಗ ಮಳೆ ಈ ಸಲ ಬೇಗ ಸ್ಟಾರ್ಟ್ ಆದ ಕಾರಣ ಸ್ವಲ್ಪ ಬಿಸ್ನೆಸ್ ಜೋರಾಗಿ ಸ್ಟಾರ್ಟ್ ಆಯ್ತು ಫಸ್ಟಿಗೆ. ಸರ್, ಇದು ನಾರ್ಮಲ್ ಆಗಿ ಬಿಸ್ನೆಸ್ ಸಾಮಾನ್ಯವಾಗಿ ಮೇ ಜೂನ್ ಜುಲೈ ಜಾಸ್ತಿ ಅಥವಾ ಉಳಿದ ಟೈಮಲ್ಲಿ ಕಡಿಮೆ ಅಥವಾ ಎರಡು ಟೈಮ್ ಸೇಮ್ ಹೇಗಿದೆ ಸರ್? ಹೆಚ್ಚಾಗಿ ನಮ್ಮ ಬಿಸ್ನೆಸ್ ಈಗ ಮಳೆ ಬಿದ್ದಾಗ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇನ್ನೀಗ ಆಲ್ರೆಡಿ ಈಗ ಒಂದು 15 ದಿವಸಗಳಿಂದ ಸ್ಟಾರ್ಟ್ ಆಗಿದೆ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ಉಂಟು. ಆದರೆ ಸರ್, ನಾನು ರೈತರಿಗೆ ಯಾವಾಗಲೂ ಒಂದು ವಿಷಯ ಹೇಳ್ತಾ ಇರ್ತೀನಿ ಸರ್, ಗಿಡಗಳನ್ನು ನೆಡೋದು, ನೀರು ನಾವು ಕೊಡ್ತಾ ಇದ್ರೆ ಸರ್ ಬಿಸಿಲಿಗೆ ನೆಡಬೇಕು. ಈ ಮಳೆಗಾಲಕ್ಕೆ ನೆಟ್ಟರೆ, ಈಗ ನಮ್ಮಲ್ಲಿ ಇಲ್ಲಿ ಅಂತೂ ವಿಪರೀತ ಮಳೆ ಹೊಡಿತೆ, ನಿಮಗೆ ಸಹ ಗೊತ್ತು. ನಮ್ಮ ಇಲ್ಲಿಯ ಮಳೆಗೆ ತುಂಬ ಕಷ್ಟ, ಸರ್ವೈವಲ್ ರೇಟ್ ತುಂಬ ಕಮ್ಮಿ ಆಗುತ್ತೆ. ಇಲ್ಲಿ ಮಳೆ ಹೋದ ನಂತರ ಸ್ವಲ್ಪ ಬೆಟರ್ ಅನಿಸುತ್ತೆ. ಬೇರೆ ಇದರಲ್ಲಿ ಸರ್ ಬೇಗ ನಡು ಸೂಕ್ತ. ಅಂದರೆ ಒಂದು
ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೆಟ್ಟರೆ ಗಿಡಗಳ ಗ್ರೋತ್ ಹೆಚ್ಚು ಬರುತ್ತೆ. ಒಂದು ಸ್ವಲ್ಪ ದಿವಸ ನೀರು ಕೊಟ್ಟರೆ ಮಳೆಗೆ ಸೆಟ್ ಆಗುತ್ತೆ ಬರುತ್ತೆ. ಪ್ಲಸ್ ಇನ್ನೊಂದು ವಿಷಯ, ಮೇಯ್ನ್ ವಿಷಯ ಹೇಳೋದು ಸರ್, ಈಗ ನಮ್ಮ ಹತ್ರ ಈಗ ಯಾವುದೋ ಈಗ ಸುಮ್ಮನೆ ಒಂದು ರಂಬುಟಾನ್ ವೆರೈಟಿ ಅಂತ ಹೇಳ್ತೀನಿ ಸರ್. ರಂಬುಟಾನಲ್ಲಿ 1000 ಗಿಡ ನನ್ನ ಹತ್ರ ತಂದೆ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ ಸರ್. ಸುಮ್ಮನೆ ಈಗ ನೀವೊಂದು ನನ್ನ ಕಸ್ಟಮರ್ ತಿಳ್ಕೊಳ್ಳಿ, ನೀವು ಅವ್ರ ಹತ್ರ 1000 ಗಿಡ ಇದೆ, ನಾನು ತೊಂದರೆ ಇಲ್ಲ, ಇನ್ನು 2 ತಿಂಗಳಲ್ಲಿ ಹೋದರೆ ಸಾಕಾಗುತ್ತೆ ಅಂತ ನಿಮ್ಮ ತಲೆಗೆ ಬರುತ್ತೆ ಸರ್. ನಾನು ಹೇಳೋದಂಗಲ್ಲ ಸರ್, ನೀವು ಎಷ್ಟು ಫಾಸ್ಟ್ ಬರ್ತೀರೋ ಅಷ್ಟು ನಿಮಗೆ ಒಳ್ಳೆ ಗಿಡ ತೆಗಿಕಾಗುತ್ತೆ. ನಿಮಗೆ ಅಲ್ಲಿ 1000 ಗಿಡದಿಂದ ಹೆಕ್ಕಿ ಒಳ್ಳೆ ಗಿಡ ನಿಮಗೆ ಬೇಕಾದ 5 ಗಿಡ ಅಂತ ಇಟ್ಕೊಳ್ಳಿ ಸರ್, 1000ದಲ್ಲಿ ಹೆಕ್ಕಿ ತೆಗ್ಬೋದು ಸರ್. ಇನ್ನು ಗಿಡಗಳು ಹೋಗಿ 100 ಗಿಡ ಉಳ್ಕೊಂಡಾಗ ಆ 100ರಲ್ಲಿ ಹೆಕ್ಕಿ ತೆಗೊಳ್ಬೋದು, ಪರಿಸ್ಥಿತಿ ಬರುತ್ತೆ. ಅದ ಕಾರಣ ಫಾಸ್ಟ್ ತೆಗೆದಷ್ಟು ಒಳ್ಳೆ ಗಿಡಗಳು ಸಿಗುತ್ತೆ ಅಂತ ನನ್ನ ಭಾವನೆ. ಸೊ ಇದು ಒಂದಿಷ್ಟು ನಿಮ್ಮ ನರ್ಸರಿ ಬಗ್ಗೆ ಆಯ್ತು ಸರ್ ಒಂದಿಷ್ಟು. ಆಮೇಲೆ ಇನ್ನೂ ನಿಮ್ದು ಯಾವ್ಯಾವ ಹಣ್ಣುಗಳಿದೆಯೋ ಅವನ್ನೆಲ್ಲ ನಾವು ನೋಡ್ಕೊಂತ ಹೋಗುವ. ಈಗ ಇನ್ನೊಂದು ಮುಖ್ಯ ಪ್ರಶ್ನೆ ಅಂತಂದ್ರೆ, ಈ ಬಹಳಷ್ಟು ಇದಕ್ಕೆ ಈಗ ಹಲಸಿಗೆ, ಅವಕ್ಕೆ, ಮಾವಿಗೆ ಮಾರ್ಕೆಟ್ ಇದೆ. ಈ ರಂಬುತಾನ್ ಇರಬಹುದು, ಅವೆಲ್ಲ ವಿದೇಶಿ ಹಣ್ಣುಗಳಿಗೆ ಮಾರುಕಟ್ಟೆ ಪರಿಸ್ಥಿತಿ ಹೇಗಿದೆ? ಮುಂಚೆ ಒಂದು 2-3 ವರ್ಷದ ಹಿಂದೆ ಹೇಗಿತ್ತು, ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ, ಹೇಗಿದೆ ಸರ್ ಒಟ್ಟೆ ಸರ್? ಮುಂಚೆ ಡ್ರ್ಯಾಗನ್ ಫ್ರೂಟ್ ನಾನು ಹೇಳಿದೆ ಅಲ್ಲ, 2001-2002ರಲ್ಲಿ ಡ್ರ್ಯಾಗನ್ ಫ್ರೂಟ್ ಫಸ್ಟಿಗೆ ಇರುವಾಗ ಸರ್ 1 kgಗೆ ಒಂದು 700 ರೂಪಾಯಿಗೆ ಮಾರಿದ್ದೇವೆ ನಾವು. ಇದೇ ಪುತ್ತೂರಿನ ಹತ್ತಿರ ಪೇಟೆಯಲ್ಲಿ 700 ರೂಪಾಯಿಗೆ ಮಾರಿದ್ದೇವೆ. ಆದರೆ ಆವಾಗ ತಗೊಳ್ಳೋ ಬೈಯರ್ಸ್ ಕಮ್ಮಿ ಇದ್ರು. ಆದರೂ ಆಗ 700 ರೂಪಾಯಿ ಕೊಟ್ಟು ತಗೊಳ್ತಿದ್ರು ಅಂದರೆ ದೊಡ್ಡ ವಿಷಯನೇ. 20 ವರ್ಷಗಳ ಹಿಂದೆ 700 ರೂಪಾಯಿ ಕೊಟ್ಟು ಸಣ್ಣ ವಿಷಯ ಅಲ್ಲ ಅದು. ಈಗ ಮತ್ತೆ ಇವಾಗ ಡ್ರ್ಯಾಗನ್ ಫ್ರೂಟ್ಗಳು ಒಳ್ಳೆ ಚಾಲ್ತಿಗೆ ಬಂತು, ಒಳ್ಳೆ ವೆರೈಟೀಸ್ ಬಂತು, ರೆಡ್ ಕಲರ್ಲಿ ಬಂತು, ಸ್ವೀಟ್ನೆಸ್ ಬಂತು. ಇವಾಗಂತೂ ಡ್ರ್ಯಾಗನ್ ಫ್ರೂಟ್ ಇಲ್ಲದ ಶಾಪೇ ಇರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಮೋಸ್ಟ್ಲಿ ಚೆನ್ನಾಗಿ ಒಳ್ಳೆ ಮಾರ್ಕೆಟ್ ಬಂತು. ರಂಬುಟಾನ್ ನಮ್ಮ ಇಲ್ಲಿಯೇ ಮಾತ್ರ ಆಗುವ ಕಾರಣ, ನಮ್ಮ ಕರಾವಳಿ ಭಾಗದಲ್ಲಿ ಆಗುವ ಕಾರಣ ಸ್ವಲ್ಪ ಡಿಮಾಂಡ್ ಇನ್ನೂ ಜೋರಾಗಿ ಇದೆ ಅದರದ್ದು, ಸ್ವಲ್ಪ ಇಲ್ಲ ಅದು ಒಂದು. ಬಾಕಿ ಅಂದರೆ ಸಾಮಾನ್ಯವಾಗಿ ಹಣ್ಣು ವಿದೇಶಿ ಹಣ್ಣುಗಳಿಗೂ ಕೂಡ ಬೇಡಿಕೆ ಇದೆ ಸರ್. ಇವಾಗ ಕೆಲವೊಂದು ಹಣ್ಣುಗಳು ಬ್ಲೂಬೆರಿ ಎಲ್ಲ ನೋಡಿ ತುಂಬ ರೇಟ್ ಕೊಟ್ಟು ನಾವು ತಗೊಳ್ತೇವೆ, ಅಂದ್ರೆ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಕೊಂಡು ತಗೊಳ್ತೇವೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿದೆ ಈಗ ಸ್ವಲ್ಪ ಎಲ್ಲರೂ. ಹಣ್ಣುಗಳು ಸೂಕ್ತ ಅಂದ್ಕೊಳ್ತೀನಿ. ಹಣ್ಣುಗಳಿಗೆ ಒಳ್ಳೆ ಮಾರ್ಕೆಟು ಇದೆ. ಆಮೇಲೆ ಯಾವುದೇ ಹಣ್ಣುಗಳಾಗಿರಬಹುದು, ಅಕಸ್ಮಾತ್ ಅವ್ರಿಗೆ ನಿಮ್ಗೆ ಬೇಕು ಅಂತಂದ್ರೆ ಯಾವುದೇ ಭಾಗದ ರೈತರಾಗಿರಬಹುದು ನಿಮ್ಮನ್ನ ಸಂಪರ್ಕಿಸಬಹುದು. ಹಣ್ಣಿನ ಗಿಡಗಳು ಒಂದು ನಿಮ್ಮ ಹತ್ರನೇ ಬಹಳಷ್ಟು ಗಿಡಗಳಿದಾವೆ, ಬಹಳಷ್ಟು ಆ ಹಣ್ಣಿನಲ್ಲಿ ಬಹಳಷ್ಟು ತಳಿಗಳಿದ್ದಾವೆ. ಒಂದು ಇಲ್ಲ ಅಂತಂದ್ರೂ ಸಹಿತ ನೀವು ಎಲ್ಲರೂ ಇದ್ರೆ ಅವರನ್ನು ಕನೆಕ್ಟ್ ಮಾಡೋದು ಅಥವಾ ಅವರಿಂದ ನಿಮ್ಗೆ ತಂದ್ಕೊಡೋದು, ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಕೊಡ್ತೀವಿ, ಮಾಡ್ತೀವಿ ನಾವು. ಯಾವುದೇ ಹಣ್ಣಿನ ಗಿಡ ಬೇಕು ಸರ್. ಹೆಚ್ಚಾಗಿ ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಈಗ ದೂರಕ್ಕೆ ಬಿಜಾಪುರಕ್ಕೆ ಹೋದ್ರು ನಮ್ಮವರೇ, ನಮ್ಮಲ್ಲಿ ಇಲ್ಲಿಂದ ತಗೊಂಡ ಗಿಡ ಮಾರುವವರು ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಹಾಗೆ ನಾವು ಜಸ್ಟ್ ಅಲ್ಲಿಂದ ಅಲ್ಲಿಗೆ ಲಿಂಕ್ ಮಾಡಿ ಕೊಡ್ತೀವಿ, ನೀವು ಅಲ್ಲಿಂದ ತಗೊಳ್ಳಿ ಗಿಡ ಅಂತೀವಿ. ಅಂದ್ರೆ ಈಗ 1 ಗಿಡ 2 ಗಿಡ ಆದ್ರೆ ಸ್ವಲ್ಪ ಕೆಲವು ದಿನ ಕಾಯಕ್ಕೆ ಇದೆ. ಕೆಲವೊಬ್ಬರಿಗೆ ನಾವೇ ಗಿಡ ನೋಡಿ ತಗೊಳ್ಬೇಕು ಅಂತ ಕಸ್ಟಮರ್ಸ್ ಇರ್ತಾರೆ, ತುಂಬಾ ಜನ ಇರ್ತಾರೆ. ಅಂತವರಿಗೆ ಅಲ್ಲಿಂದ ಅಲ್ಲಿ ಲಿಂಕ್ ಮಾಡಿ ಕೊಡ್ತೀವಿ, ನೀವು ಅಲ್ಲಿಂದ ತಗೊಳ್ಳಿ, ನೋಡಿ ಅಲ್ಲಿ ಇದೆ, ಇವ್ರ ನಂಬರ್ ತಗೊಳ್ಳಿ ಅಂತೀವಿ ಅಂತ ಹೇಳ್ತೀರಾ. ಸೊ ನಾವು ಇಲ್ಲಿ ನಿಮ್ಮ ಹತ್ರ ಮುಖ್ಯವಾಗಿ ಬಂದಿದ್ದು ಇದೇ ಆಗಿ ಸರ್, ಹಣ್ಣಿನ ಗಿಡಗಳ ಬಗ್ಗೆ, ಹಣ್ಣಿನ ಬೆಳೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಗೊಂಡು ಹೋಗೋದು. ಸೊ ಇಲ್ಲಿ ನಾವು ಬಂದ್ರೆ ಇದೊಂಥರ ಹಣ್ಣಿನ ಬೇರೆ ಪ್ರಪಂಚವೇ ಇದ್ದಂಗಿದೆ. ಒಂದಿಷ್ಟು ಹಣ್ಣಿನ ಗಿಡಗಳು ಇಲ್ಲಿ, ಹಣ್ಣಿನ ಬೆಳೆಗಳು ನಿಮ್ಮ ತೋಟದಲ್ಲಿ ಇದೆ ಅಂತ ಕೂಡ ಈಗ ವಾಪಸ್ ಹೋಗಿ ನಾವು ನೋಡಿ ಅದ್ರದ್ದು ಒಂದಿಷ್ಟು ರೆಕಾರ್ಡ್ಗಳನ್ನ ಮಾಡುವ. ಹಣ್ಣಿನ ಗಿಡಗಳ, ಹಣ್ಣಿನ ಬೆಳೆಗಳ ಪ್ರಪಂಚಕ್ಕೆ ಇವತ್ತು ನಮ್ಮನ್ನು ಕರ್ಕೊಂಡ್ಬಂದ್ರಿ. ನಮ್ಮ ವೀಕ್ಷಕರಿಗೆ, ನಮ್ಮ ವಾಹಿನಿಯ ವೀಕ್ಷಕರಿಗೆ, ನಮಗೆ ಎಲ್ಲರಿಗೂ ಸಹಿತ ನೀವು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ರಿ ಸರ್. ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ, ಇಷ್ಟೊತ್ತು ನಮಗೋಸ್ಕರ ಸಮಯವನ್ನು ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ವಿದೇಶಿ ಹಣ್ಣುಗಳು ಅಥವಾ ಅಪರೂಪದ ಹಣ್ಣುಗಳ ಕ್ರೇಜು ಇತ್ತೀಚೆಗೆ ಬಹಳಷ್ಟು ಜನರಿಗೆ ತಲುಪ್ತಾ ಇದೆ. ಬಹಳಷ್ಟು ಜನರ ರೈತರು ಇದನ್ನು ಬೆಳೆಸ್ತಾ ಇದ್ದಾರೆ. ವಾಣಿಜ್ಯಿಕವಾಗಿ ಅಲ್ಲದೆ ಹೋದರೂ ಸಹಿತವ ನಮಗೆ ದೇವಿಪ್ರಸಾದ್ ಸರ್ ಅವರು ಹೇಳೋ ರೀತಿಯೇ 5-6 ತಮ್ಮ ತೋಟದಲ್ಲಿ ಎಲ್ಲೋ 1-2 ಕಡೆ ನೆಡೋಕ್ಕೆ ಹೇಗೆ ಬರುತ್ತೆ ಅಂತ ಇದು ಮಾಡೋಕ್ಕೆ, ತಾವು ತಿನ್ನೋಕ್ಕಿರಬಹುದು ಅಥವಾ ತಮ್ಮ ಮನೆಗೆ ಬಂದವರಿಗೆ ಇದ್ಯಾವುದೋ ಹೊಸ ಹಣ್ಣು ನೋಡಿ ಅಂತ ತಿನ್ನೋಕೆ ಕೊಡೋಕ್ಕಿರಬಹುದು. ಬಹಳಷ್ಟು ಜನ ರೈತರು ವಿದೇಶಿ ಹಣ್ಣುಗಳನ್ನು, ವಿದೇಶಿ ಹಣ್ಣಿನ ಗಿಡಗಳನ್ನು ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದೇವಿಪ್ರಸಾದ್ ಸರ್ ಅವರನ್ನು ಮಾತಾಡಿಸಿ ಸಾನಿಕಾ ನರ್ಸರಿ ಇಲ್ಲಿ ಯಾವ್ಯಾವ ಹಣ್ಣಿನ ಗಿಡಗಳನ್ನು ಮಾರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಇಷ್ಟ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ದೇವಿಪ್ರಸಾದ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಜೊತೆಗೆ ನಾಳೆ ಇವರದ್ದು ವನಸಿರಿ ಫಾರ್ಮ್ಸಿಗೆ ಹೋಗಿ, ಅಂದರೆ ಇಲ್ಲೇ ಪಕ್ಕದಲ್ಲೇ ಇದೆ ವನಸಿರಿ ಫಾರ್ಮ್ಸ್, ಅಲ್ಲಿ ಯಾವ್ಯಾವ ವಿದೇಶಿ ಹಣ್ಣುಗಳನ್ನು ಇವರು ಬೆಳೆದಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.